ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಒಂದು ಸ್ವೀಟ್ ಡಿಶ್ ಮಾಡೋದು ಹೇಗಂತ ನೋಡೋಣ. ಅದರ ಹೆಸರುಬೇಳೆ ಪಾಯಸ. ಹೆಸರುಬೇಳೆ ಪಾಯಸ ಯಾರಿಗಿಷ್ಟ ಇಲ್ಲ ಹೇಳಿ. ಇದು ತುಂಬ ಟೇಸ್ಟಿ ಡಿಲೀಷಿಯಸ್ ಆಗಿರುತ್ತೆ. ಚಿಕ್ಕ ಮಕ್ಕಳಿಗೂ ಕೊಡ್ಬೋದು. ಇದು ಚಿಕ್ಕ ಮಕ್ಕಳಿಗೆ ಹುಷಾರಿಲ್ಲದಿರುವಾಗ ಏನೂ ಊಟ ಮಾಡ್ತಾ ಇಲ್ಲ ಅನ್ನೋ ಟೈಮಲ್ಲಿ ಈ ಥರ ಪಾಯಸ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 1 ಕಪ್ ಆಗುವಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. 1 ಕಪ್ ಹೆಸರುಬೇಳೆಯಲ್ಲಿ ಆರಾಮಾಗಿ ಇಬ್ಬರು ಪಾಯಸನ ತಿನ್ಬೋದು. 1 ನಿಮಿಷ ಡ್ರೈ ಫ್ರೈ ಮಾಡಿ ಬೇಳೆನ, ಅದರಲ್ಲಿರೋ ನೀರಂಶ ಹೋಗೋ ಹಾಗೆ. ಆಮೇಲೆ ಅರ್ಧ ಟೀ ಸ್ಪೂನು ಇಲ್ಲಾಂದರೆ 1 ಟೀ ಸ್ಪೂನು ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ಬೇಳೆದ ಅಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಷ್ಟು ಚೆನ್ನಾಗಿ ಪಾಯಸ ಟೇಸ್ಟಿಯಾಗಿ ಇರುತ್ತೆ. ಇವಾಗ ಹೀಗೆ ಫ್ರೈ ಆಗ್ತಾ ಇರಲಿ. ಪಕ್ಕದ ಒಲೆ ಮೇಲೆ ನಾನು ಸ್ವಲ್ಪ ನೀರು ಬಿಸಿ ಮಾಡೋಕ್ಕೆ ಇಟ್ಕೊತಾ ಇದ್ದೀನಿ. ಇದು ಪಾಯಸಕ್ಕೆ ಹಾಕೋಕ್ಕೆ. ಅಂದರೆ ಹುರಿದು ಹಸಿರು ಬೇಳೆಯಲ್ಲಿ ಹಸಿ ನೀರು ಅಂದರೆ ತಣ್ಣನ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ಬಿಸಿ ನೀರಿಗೆ ಇಡ್ತಾ ಇದ್ದೀನಿ. ಇವಾಗ ನೋಡ್ಬೋದು ನೀವು, ಫ್ರೈ ಅಂದರೆ ರೆಡ್ ಆಗ್ತಾ ಇದೆ. ಹೆಸರುಬೇಳೆ ರೆಡ್ ಆಗಬೇಕು. ಆಮೇಲೆ ಹೆಸರುಬೇಳೆ ಹುರಿದಾಗ ಅದ್ರ ಸ್ಮೆಲ್ ಬರುತ್ತೆ, ನಮ್ಗೆ ಗೊತ್ತಾಗುತ್ತೆ ಇದು ಹುರಿದಿದೆ ಅಂತ. ಈ ಪಾಯಸನ 5ರಿಂದ 10 ನಿಮಿಷದಲ್ಲಿ ಮಾಡ್ಕೋಬೋದು. ಯಾರಾದರೂ ಮನೆಗೆ ನೆಂಟರು ಬಂದಾಗ ಸ್ವೀಟ್ಗೆ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಳ್ಳೋದು ಬದಲು ಈ ಥರ ಪಾಯಸ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಇವಾಗ ನಮ್ಮದು ಹೆಸರುಬೇಳೆ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಇವಾಗ ನೀರು ಕಾಯ್ದಿದೆ. ಈ ಕುಕ್ಕರ್ಗೆ ಬಿಸಿ ನೀರನ್ನು ಸೇರಿಸ್ಕೊಳ್ಳೋಣ. ನೀವು ನೋಡ್ಬೋದು ನಾನು ಸೇರಿಸ್ತಾ ಇದ್ದೀನಿ. ಇವಾಗ ಸೇರಿಸಿದ ತಕ್ಷಣ ಎಲ್ಲ ಮಿಕ್ಸ್ ಮಾಡಿ ಒಂದ್ಸಲಿ ಕೆಳಗಡೆ ಮೇಲ್ಗಡೆ ಮಿಕ್ಸ್ ಮಾಡಿಬಿಟ್ಟು ಒಂದು 3 ವಿಸಲ್ ಹೊಡ್ಸಿದ್ರೆ ಬೇಳೆ ಚೆನ್ನಾಗಿ ಬೇಯುತ್ತೆ. ನಾನು ಕುಕ್ಕರಲ್ಲೇ ಹುರಿದಿರೋ ಕಾರಣ ಅದು ಕುಕ್ಕರ್ ಹೊಡ್ಸೋಣ ಅಂತಾನೆ ಲೋ ಫ್ಲೇಮಲ್ಲಿ 3 ವಿಸಲ್ಸ್ ಹೊಡ್ಸ್ಕೊಂಡಿದ್ದೀನಿ ನಾನು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಹದವಾಗಿ ಬೆಂದಿದೆ ಹೆಸರುಬೇಳೆ. ನೋಡ್ಬೋದು ನೀವು, ಒಂದೇ ಹದ್ದಲ್ಲಿ ಬೆಂದಿದೆ. ಹೀಗೆ ಸ್ಪ್ಯಾಚುಲಾಯಿಂದಾದ್ರೂ ನೀವು ಸ್ಮ್ಯಾಶ್ ಮಾಡ್ಬೋದು, ಇಲ್ಲ ಸ್ಮ್ಯಾಶರಿಂದನೂ ಸ್ಮ್ಯಾಶ್ ಮಾಡ್ಬೋದು. ಚೆನ್ನಾಗಿ ಸ್ಮ್ಯಾಶ್ ಮಾಡಿ. ನಾನು ಸ್ಪ್ಯಾಚುಲಾಯಿಂದನೇ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಏನು ಸ್ಮ್ಯಾಶರ್ ಏನು ಅವಶ್ಯಕತೆ ಇಲ್ಲ, ಅಷ್ಟು ಹದವಾಗಿ ಬೆಂದಿದೆ. ಇವಾಗ ಮತ್ತೆ ಸ್ವಲ್ಪ ಕುಕ್ಕರು ಆನ್ ಮಾಡ್ಕೊಳ್ಳೋಣ. ಇದಕ್ಕೆ ನಿಮಗೆ ಬೇಕಾದಷ್ಟು ಹಾಲನ್ನ ಸೇರಿಸ್ಕೋಬೋದು. ಅಂದರೆ ನಾನು 1 ಕಪ್ಪು ಬೇಳೆಗೆ 1 ಕಪ್ಪು ಹಾಲು ಹಾಕ್ತಾ ಇದ್ದೀನಿ ಇಲ್ಲಿ. ನೀವು ಹಾಲು ಜಾಸ್ತಿ ಇಷ್ಟಪಡೋರು 2 ಕಪ್ಪು ಹಾಲು ಹಾಕೋಬೋದು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಹಾಲು ಜೊತೆ ಮಿಕ್ಸ್ ಆಗಿದೆ ಬೇಳೆ ಕಟ್ಟು. ಇದಕ್ಕೆ 1 ಕಪ್ಪು ಬೇಳೆಗೆ 1/2 ಕಪ್ಪು ಸಕ್ಕರೆನ ಇಲ್ಲಿ ಮಿಕ್ಸ್ ಮಾಡಿದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು, ಅಂದರೆ ಸ್ವೀಟ್ ಸ್ವಲ್ಪ ಜಾಸ್ತಿ ತಿನ್ನೋರು ಇರ್ತಾರೆ, ನೀವು ಜಾಸ್ತಿ ಕಡಿಮೆ ನೋಡಿ ಸೇರಿಸ್ಕೋಬೋದು. ಇಷ್ಟೇ ಸೇರಿಸ್ಕೋಬೇಕು ಅಂತ ಇಲ್ಲ. ನಿಮಗೆ ಕರೆಕ್ಟಾಗಿರೋ ಟೇಸ್ಟ್ ಸ್ವೀಟು ಬೇಡ ಮತ್ತು ಸಪ್ಪೆನೂ ಬೇಡ ಅಂದರೆ 1 ಕಪ್ ಬೇಳೆಗೆ 1/2 ಕಪ್ಪು ಸಕ್ಕರೆ ಸೇರಿಸಿದ್ರೆ ಸಾಕಾಗುತ್ತೆ. ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಕೇಸರಿನ ಆ್ಯಡ್ ಮಾಡ್ತಾ ಇದ್ದೀನಿ. ಕೇಸರಿಯಿಂದ ಸ್ವಲ್ಪ ಕಲರು ಚೆನ್ನಾಗಿ ಬಿಡುತ್ತೆ. ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಪಾಯಸ ಸ್ವಲ್ಪ ಇರುತ್ತೆ ಅಂದರೆ ಡ್ರೈ ಫ್ರೂಟ್ಸ್ ಸ್ವಲ್ಪ ತೊಗೊಂಡಿದ್ದೀನಿ. 2 ಗೋಡಂಬಿ, 2 ಬಾದಾಮಿ ಮತ್ತು ಸ್ವಲ್ಪ ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ. ಇದನ್ನು ಒಂದು ಫ್ರೈ ಪ್ಯಾನಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿಬಿಟ್ಟು ಇದನ್ನು ಎಲ್ಲ ಡ್ರೈ ಫ್ರೂಟ್ಸ್ನ ಸಣ್ಣಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ತುಪ್ಪ ಬಿಸಿ ಆದಮೇಲೆ ಡ್ರೈ ಫ್ರೂಟ್ಸ್ನ ಹಾಕಿ 1 ನಿಮಿಷದ ಒಳಗಡೆ, ಅಂದರೆ ಬೇಗ ಹುರಿದ್ಬಿಡುತ್ತೆ ಡ್ರೈ ಫ್ರೂಟ್ಸು.
ಬೇಗನೆ ತೆಗೆದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಕಪ್ಪಾಗೋ ಸಾಧ್ಯತೆ ಇರುತ್ತೆ. ಇವಾಗ ನೋಡಿ ಆಗಿದೆ ಇದು. ಹೀಗೆ ನಾನು ಫ್ಲೇಮ್ನ ಇವಾಗ ಆಫ್ ಮಾಡಿದ್ದೀನಿ. ಆಫ್ ಮಾಡಿಬಿಟ್ಟೆ ಸ್ವಲ್ಪ ಹಾಗೆ ತುಪ್ಪದಲ್ಲಿ ಇಟ್ಟಿದ್ದೀನಿ ಡ್ರೈ ಫ್ರೂಟ್ಸ್ನ. ಇವಾಗ ಕುದೀತಿರೋ ಪಾಯಸಕ್ಕೆ ಇದನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ನೀವು ಪಾಯಸ ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ ನಿಮಗೆ ಅಂದರೆ ಸ್ವಲ್ಪ ಬಿಸಿ ನೀರು ಇನ್ನೊಂದು ಸ್ವಲ್ಪ ಈ ಟೈಮಲ್ಲಿ ಸೇರಿಸ್ಕೋಬೋದು ನೀವು ಕುದಿಯೋ ಟೈಮಲ್ಲಿ. ಇವಾಗ ನೋಡ್ಬೋದು ನೀವು, ಅಷ್ಟು ತೆಳುವೆಲ್ಲ ಅಷ್ಟು ಗಟ್ಟಿನೂ ಇಲ್ಲ, ನಾನು ಮೀಡಿಯಮ್ ಹದದಲ್ಲಿ ಮಾಡಿದ್ದೀನಿ ಪಾಯಸನ, ನೋಡ್ಬೋದು ನೀವು. ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಇಷ್ಟು ಬೇಗ ಆಗೋಗುತ್ತೆ. ಕುಕ್ಕರ್ ಕೂಸೋ ಟೈಮ್ ಮಾತ್ರ ಒಂದು 5 ನಿಮಿಷ ತಗೊಳುತ್ತೆ. ನೋಡ್ಬೋದು ನೀವು ಎಷ್ಟು ಶೈನಿಯಾಗಿ ಪಾಯಸ. ನನಗೆ ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ, ಯಾವಾಗ ತಿಂತೀನಿ ಅಂತ. ನೋಡಿ ಫ್ರೆಂಡ್ಸ್, ನೀವು ಟ್ರೈ ಮಾಡಿ, ಹೇಗೆ ಬಂತ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.